ಕರ್ತನ ನಮ್ಮ ಮಾತ್ರ ಮಹಿಮೆ ಬರಲಿ. ಪ್ರಸಂಗಿ 6ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಈ ರೀತಿಯಾಗಿ ನಾನು ಏನಂದರೆ, ನಿರರ್ಥಕವಾದ ಮಾತುಗಳು, ಪ್ರಯೋಜನ ಇಲ್ಲದಂಥ ಮಾತುಗಳು, ಯೂಸ್ಲೆಸ್ ಟಾಕ್ಸ್. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಬಹಳವಾಗಿ ಅವುಗಳಿಂದ ಮನುಷ್ಯನಿಗೆ ಏನು ಪ್ರಯೋಜನ? ವ್ಯರ್ಥವಾದಂಥ ಮಾತುಗಳು ಮಾತಾಡಿ ಆ ಮನುಷ್ಯನಿಗೆ ಏನು ಪ್ರಯೋಜನ? ಕೆಲವೊಮ್ಮೆ ನಾವು ಬೇಡದಿರೋಂಥದ್ದೆಲ್ಲ ಮಾತಾಡ್ತೀವಿ. ಪಾಪದ ಮಾತುಗಳು, ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳುವಂಥ ಮಾತುಗಳು. ಕೆಲವೊಮ್ಮೆ ನಾವು ದೇವರಲ್ಲಿ ಇರಬೇಕಂದ್ರೆ ಕೆಲವೊಂದು ಜನಗಳಿಂದ ನಿರರ್ಥಕವಾದ ಮಾತುಗಳು, ಅವರಿಂದ ಬೇಡದಿರೋಂಥ ಮಾತನ್ನು ಮಾತಾಡಿ ನಾವು ದೇವರಲ್ಲಿ ಇರಬೇಕು ಅಂತ ನಾವು ಯೋಚನೆ ಮಾಡಿದನು ಅದು ದೇವರಲ್ಲಿ ಇಲ್ಲದೆ ನಮ್ಮನ್ನು ದೇವರಿಂದ ದೂರ ಮಾಡುವಂಥ ಮಾತುಗಳು, ಅದು ವ್ಯರ್ಥ ಅಂತ ಪ್ರಸಂಗಿಯಲ್ಲಿ 6ನೇ ಅಧ್ಯಾಯ 11ನೇ ವಾಕ್ಯ ಈ ರೀತಿ ಹೇಳ್ತದೆ. ನರಳಿನಂತೆ ವ್ಯರ್ಥವಾಗಿ ಕಳೆದು ಹೋಗುವ ಮನುಷ್ಯನ ಜೀವಮಾನದ ದಿನಗಳೆಲ್ಲ ಅವನಿಗೆ ಯಾವುದು ಮೇಲೆಂದು ಯಾರಿಗೆ ಗೊತ್ತು? ತಾನು ಕಾಲವಾದ ಮೇಲೆ ಇಹಲೋಕದಲ್ಲಿ ಏನಾಗುವುದೆಂದು ಅವನು ಯಾರಿಂದ ತಿಳಿದುಕೊಂಡನು? ನಿಜವಾಗ್ಲೂ ಒಂದು ವೇಳೆ ಮನುಷ್ಯನ ಜೀವ ಹೋದ್ಮೇಲೆ ಸತ್ತೋದ್ಮೇಲೆ ಈ ಲೋಕದಲ್ಲಿ ಏನಾಗುತ್ತೆ ಏನಂತ ನಮಗೆ ಅರಿತೀರ ಇಲ್ಲ. ಅದೇ ದೇವ್ರ ವಾರ್ತೆಯಲ್ಲಿ ಹೇಳ್ತದೆ, ನಿರರ್ಥಕವಾದ ಮಾತುಗಳು ಬಹಳ, ಅವುಗಳಿಗೆ ಮನುಷ್ಯನಿಗೆ ಏನು ಪ್ರಯೋಜನ ಅಂತ ಹೇಳ್ತದೆ. ಈ ದಿನ ನಾವು ಬೇಡದಿರೋಂಥ ಮಾತು, ಲೋಕಕ್ಕೆ ಸಂಬಂಧಪಟ್ಟಂಥ ಮಾತುಗಳು ಎಲ್ಲ ನಾವು ಬಿಟ್ಟು ದೇವ್ರಿಗೋಸ್ಕರ ನಾವು ಜೀವಿಸುವಾಗ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ಪಡ್ತಾರೆ. ಮುಖ್ಯವಾಗಿ ಇದೇನು ಹೋಲಿಸ್ತದೆ ಅಂದರೆ, ಈ ಲೋಕವನ್ನು ನಾವು ಬಿಟ್ಟು ಹೋದಾಗ ಆತನ ಬರುವಂಥ ರಾಜ್ಯಕ್ಕೆ ನಾವು ಸೇರ್ತೀರಾ ಇಲ್ವಾ ಅಂತಲೇ ಈ ಮಾತುಗಳು. ಅದಕ್ಕೆ ನಿರರ್ಥಕವಾದಂಥ ಮಾತುಗಳು, ಯೂಸ್ಲೆಸ್ ಟಾಕ್ಸ್, ಇದೆಲ್ಲ ನಾವು ಮಾತಾಡಬಾರ್ದು ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಅದೇ ರೀತಿಯಾಗಿ ಯೋಬನು 9ನೇ ಅಧ್ಯಾಯ 32 ವಾಕ್ಯ 33, 34, 35. ನಾನು ಆತನೊಂದಿಗೆ ವಾದಿಸುವುದು ಹೇಗೆ? ಯಾರೊಂದಿಗೆ? ದೇವ್ರ ಹತ್ರ ಹೋಗಿ ನಾವು ಜಜ್ಮೆಂಟ್ ಮಾಡೋಕ್ಕಾಗುತ್ತಾ? ಯಾಕೆ ನಾನು ಸೃಷ್ಟಿ ಮಾಡಿದೆ? ಕೆಲವೊಮ್ಮೆ ನಾವು ಕಣ್ಣೀರಲ್ಲಿ ದುಃಖದಲ್ಲಿ ಇರಬೇಕಾದ್ರೆ ಕೆಲವೊಮ್ಮೆ ಮಾತು ಬರ್ತದಲ್ಲ, ಅಯ್ಯೋ ಈ ಭೂಮಿಯಲ್ಲಿ ನಾನು ಯಾಕೆ ಹುಟ್ಟಿದನು, ಅಯ್ಯೋ ನನಗೆ ಯಾಕೆ ಈ ಕಷ್ಟ ದುಃಖ ಅಂತ ನಾವು ಅಂದ್ಕೊಂಡಿದ್ದುಂಟು ಖಂಡಿತ. ಆದರೆ ದೇವ್ರು ಹೇಳ್ತಾರೆ, ನಾನು ಆತನೊಂದಿಗೆ ವಾದಿಸುವುದೇಗೆ? ದೇವರೊಂದಿಗೆ ನಾವು ವಾದಿಸೋಕ್ಕಾಗ್ತದ? ನಾವಿಬ್ಬರು ನ್ಯಾಯಸ್ಥಾನದ ಮುಂದೆ ಕೂಡುವುದು ಹೇಗೆ? ದೇವ್ರ ಮುಂದೆ ನಾವು ನಿಲ್ಲಕ್ಕಾಗಲ್ಲ. ದೇವರು ಸೃಷ್ಟಿಸಿದ ಆತನ ಮುಂದೆ ನಾವು ನಿಲ್ಲಕ್ಕಾಗಲ್ಲ. ಅದಕ್ಕೆ ಈ ಲೋಕದಲ್ಲಿ ನಾವು ವ್ಯರ್ಥವಾಗಿ ಬೇಡದಿರೋಂಥ ಸಮಯಕ್ಕೋಸ್ಕರ ಬೇಡದಿರೋ ನಮ್ಮ ಟೈಮ್ ನಾವು ವೇಸ್ಟ್ ಮಾಡಿದೆ ದೇವ್ರ ರಾಜ್ಯಕ್ಕೋಸ್ಕರ ಆತನಿಗೋಸ್ಕರ ನಾವು ಜೀವಿಸಬೇಕೆಂಬುದೇ ಈ ದಿನ ಈ ವಾರ್ತೆಗಳು ಹೇಳ್ತದೆ. ಅದಕ್ಕೆ ನಾವು ದೇವರೊಂದಿಗೆ ಹೋಗಿ ನಾವು ವಾದಾಡೋಕ್ಕಾಗಿಲ್ಲ. ಇನ್ನು ಮುಂದೆ ವಾಕ್ಯಗಳು ನಾವು ಓದಿ ಧ್ಯಾನ ಮಾಡೋಣ. ಏನೇನು ದೇವ್ರ ವಾಕ್ಯಗಳಿದೆ ಅಂತ ಬೈಬಲಲ್ಲಿ ಇರುವಂಥ ವಾರ್ತೆಗಳು ನಾವು ಧ್ಯಾನಿಸಿ ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ಳೋಣ. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ಪ್ರೈಸ್